ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಪ್ರೀತಿಯ ಬಂಧುಗಳೇ, ಕರ್ನಾಟಕ ಸ್ವಾಭಿಮಾನಿ ವೇದಿಕೆ 2001ನೇ ಇಸ್ವಿಯಲ್ಲಿ ಈ ನಾಡಿನ ಹೆಸರಾಂತ ಸಾಹಿತಿ, ಬಂಡಾಯ ಸಾಹಿತಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಿತಿ ಆಗಿರ್ತಕ್ಕಂತಹ, ಈ ನಾಡು ಎಂದೂ ಮರೆಯದ ಒಬ್ಬ ಶ್ರೇಷ್ಠ ಈ ಕನ್ನಡದ ಚಿಂತಕರ ಆಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರು ಈ ಸಂಘಟನೆಯನ್ನು ಬಿಡ್ತಾರೆ. ಒಂದು ಚಳುವಳಿಯ ರೂಪಕ್ಕೆ ಕೊಂಡೊಯ್ದವರು ಸಾಹಿತಿಗಳು. ಆದರೆ ಅದಕ್ಕೆ ಇಡೀ ನಾಡಿನಾದ್ಯಂತ ಒಂದು ವಿಸ್ತಾರವಾದ ಶಕ್ತಿ ಬರುವಂತೆ ಮಾಡಿದವರು ಚಲನಚಿತ್ರ. ಅದರಲ್ಲೂ ಬಹಳ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶದಿಂದಾಗಿ ಒಕ್ಕಲ್ ಚಳುವಳಿಗೆ ಒಂದು ಮಹತ್ವದ ಶಕ್ತಿ ಬಂದದ್ದು. ಗೋವಿಂದ ಅವರ ಅಭಿಮಾನಿಗಳು, ಚಂಪಾ ಅವರ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮಗೆ ಮೊದಲಿಗೆ ತುಂಬ ಹೃದಯದ ಧನ್ಯವಾದಗಳು. ಸನ್ಮಾನ್ಯ ಶಂಕರ್ ಹೂಗಾರ್ ಅವರು ಮತ್ತು ಅವರ ತಂಡ ನಾವೆಲ್ಲರೂ ಒಡಗೂಡಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಒಂದು ವಿಶೇಷ ಕಾರ್ಯಕ್ರಮ, ಚಂಪಾ ಹೆಸರಿನ ಪ್ರಶಸ್ತಿ, ಸಿರಿಗನ್ನಡ ಪ್ರಶಸ್ತಿ ಪ್ರದಾನ ಸಮಾರಂಭ, ಗೌರವ ಸಮರ್ಪಣೆ ಮಾನ್ಯ ಶ್ರೀ ಸಾರಾ ಗೋವಿಂದ್ ಅವರವರಿಗೆ, ಹಿರಿಯ ಕನ್ನಡ ಹೋರಾಟಗಾರರು. ಹಿರಿಯ ಕನ್ನಡ ಹೋರಾಟಗಾರರಾದ ಸಾರಾ ಗೋವಿಂದ್ ಅವರು ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಸಾಲಿಗ್ರಾಮದಲ್ಲಿ ದಿನಾಂಕ 13/7/1953ರಲ್ಲಿ ಜನಿಸಿದರು. ಗೋಕಾಕ್ ವರದಿ ಜಾರಿಗಾಗಿ ನಡೆದ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಚಳುವಳಿಯಲ್ಲಿ ಭಾಗವಹಿಸಿದ ಗೋವಿಂದ್ ಅವರು ಕಳೆದ 44 ವರ್ಷಗಳಿಂದ ನಿಸ್ವಾರ್ಥದಿಂದ ಕನ್ನಡ ನಾಡು ನುಡಿಗೆ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಸಂಸ್ಥೆಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಮುಂದೆ ಚಲನಚಿತ್ರ ನಿರ್ಮಾಪಕರಾಗಿ ಅತ್ಯುತ್ತಮ ಚಿತ್ರಗಳನ್ನು ಕನ್ನಡ ಚಿತ್ರರಸಿಕರಿಗೆ ನೀಡಿದ್ದಾರೆ. 1983ರಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಸಂವಿಧಾನಬದ್ಧವಾಗಿ ಕಾರ್ಯಕಾರಿ ಸಮಿತಿಯನ್ನು ರಚಿಸಿ ನಾಡಿನಲ್ಲಿರುವ ಲಕ್ಷಾಂತರ ಅಭಿಮಾನಿಗಳನ್ನು ಸಂಘಟಿಸಿ 9600ಕ್ಕೂ ಹೆಚ್ಚು ಶಾಖೆಗಳನ್ನು ಪ್ರಾರಂಭಿಸಿ ಪ್ರಪ್ರಥಮ ಬಾರಿಗೆ ಕನ್ನಡ ಚಳುವಳಿಯನ್ನು ನಾಡಿನ ಉದ್ದಗಲಕ್ಕೂ ವಿಸ್ತರಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಸಮಾಜ ಸೇವೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಜನಪರ ಮತ್ತು ಕನ್ನಡ ಪರ ಹೋರಾಟಗಳನ್ನು ಸಂಘಟಿಸಿ ಕನ್ನಡಿಗರಿಗೆ ಉದ್ಯೋಗ, ನೆಲ, ಜಲ ಸಂರಕ್ಷಣೆಗಾಗಿ ನಿರಂತರ ಹೋರಾಟ ನಡೆಸಿ ಸಂಘವನ್ನು ರಾಜ್ಯದ 3ನೇ ಶಕ್ತಿಯಾಗಿ ಕಟ್ಟಿ ಬೆಳೆಸಿದರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ 30 ವರ್ಷಗಳಿಗೂ ಹೆಚ್ಚು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ನಂತರ 2 ಅವಧಿಗೆ ಅಧ್ಯಕ್ಷರಾಗಿ ಕನ್ನಡ ಚಿತ್ರರಂಗಕ್ಕೆ ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ. ಸಾರಾ ಗೋವಿಂದು ಅವರ ಕನ್ನಡ ಸೇವೆಯನ್ನು ಸ್ಮರಿಸಿ ಕರ್ನಾಟಕ ಸರ್ಕಾರ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದೀಗ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಚಂಪಾ ಸಿರಿಗನ್ನಡ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ನಮಸ್ಕಾರಗಳು. सारा कोई दौड़ेंगे, सारा कोई दौड़ेंगे, सारा कोई दौड़ेंगे। डॉक्टर राजकुमार के, डॉक्टर राजकुमार के, सारा कोई दौड़ेंगे। उधर जाकर
ಆತ್ಮೀಯ ಕನ್ನಡದ ಮನಸ್ಸುಗಳೇ, ನಿಮಗೆಲ್ಲರಿಗೂ ಸಹಿತ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಪರವಾಗಿ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಸ್ವಾಗತವನ್ನ ಮಾಡ್ತಾ ನನ್ನ ಕೆಲವು ಸಂಘಟನೆಯ ಪರವಾಗಿ ಒಂದು ಸ್ವಲ್ಪ 4 ಮಾತುಗಳನ್ನ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ನಿಮಗೆಲ್ಲರಿಗೂ ವಂದಿಸಿ, ಪ್ರೀತಿಯ ಬಂಧುಗಳೇ, ಕರ್ನಾಟಕ ಸ್ವಾಭಿಮಾನಿ ವೇದಿಕೆ 2001ನೇ ಇಸ್ವಿಯಲ್ಲಿ ಈ ನಾಡಿನ ಹೆಸರಾಂತ ಸಾಹಿತಿ, ಬಂಡಾಯ ಸಾಹಿತಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಿತಿ ಆಗಿರ್ತಕ್ಕಂತಹ, ಈ ನಾಡು ಎಂದೂ ಮರೆಯದ ಒಬ್ಬ ಶ್ರೇಷ್ಠ ಈ ಕನ್ನಡದ ಚಿಂತಕರ ಆಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರು ಈ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಸುಮಾರು 25 ವರ್ಷಗಳ ನಿರಂತರ 2001ರಲ್ಲಿ ಶುರುವಾಗಿರ್ತಕ್ಕಂಥ ಈ ಸಂಸ್ಥೆ ಸುಮಾರು 25 ವರ್ಷಗಳ ನಿರಂತರವಾಗಿ ಈ ನಾಡು, ನುಡಿ, ನೆಲ, ಜಲ ರಕ್ಷಣೆಗಾಗಿ ತನ್ನದೇ ಆಗಿರ್ತಕ್ಕಂತಹ ಒಂದು ವಿಶೇಷತೆಯನ್ನ ಹೊಂದಿಕೊಂಡು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರೋದರ ಮೂಲಕ, ಜಾಗೃತಿಯನ್ನ ಮೂಡಿಸುವುದರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಈ ನಾಡಿಗೆ ಅರ್ಪಣೆ ಮಾಡಿ, ನನ್ನ ಮತ್ತು ಚಂಪಾ ಅವರ ನಡುವೆ ಅವರು ಸದಾಕಾಲ ಅವರ ಅಧ್ಯಕ್ಷರಾಗಿದ್ರು, ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅವರು ಅಧ್ಯಕ್ಷರಾದಾಗ ನನಗೆ ಹೇಳ್ತಾ ಇದ್ರು, ಎಲ್ಲೇ ನಾನು ಇಡೀ ರಾಜ್ಯವನ್ನ ಅವರ ಜೊತೆಯಲ್ಲಿ ಸುತ್ತಿ ನಾನು ಅವರ ಸಾಂಗತ್ಯವನ್ನ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿ ನನಗೆ ಯಾವಾಗಲೂ ಪ್ರಧಾನ ಕಾರ್ಯದರ್ಶಿ ಅಂತಿರ್ಲಿಲ್ಲ, ಅವರು ಪ್ರಧಾನಿ ಅಂತ ಹೇಳ್ತಾರೆ. ಯಾರನ್ನ ಅವರನ್ನು ಪರಿಚಯ ಮಾಡಿಸ್ಬೇಕಾದ್ರೆ ಚಂಪಾ ಅವರು, ಇವರು ನಮ್ಮ ಹೂಗಾರು, ನಮ್ಮ ಪ್ರಧಾನಿ ಅಂತ, ದೇಶ ಅಂತಿರ್ಲಿಲ್ಲ, ಏನು ಅಂತಿಲ್ಲ, ಒಟ್ಟಿನಲ್ಲಿ ಪ್ರಧಾನಿ ಅಂತ. ಹಾಗಾಗಿ ಅವರ ನಡುವೆ ನಮ್ಮ ನಡುವೆ ಈ ಒಂದು ಕರ್ನಾಟಕ ಸ್ವಾಭಿಮಾನಿ ವೇದಿಕೆಯನ್ನ ಬಹಳ ಅಚ್ಚುಕಟ್ಟಾಗಿ, ಎಷ್ಟೇ ತೊಂದರೆ ಆದ್ರೂ ಕೂಡ, ಎಷ್ಟೇ ಇದಾದ್ರೂ ನಾವು ಅದನ್ನ ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೇವೆ. ಇಲ್ಲಿ ಕಳೆದ 4-5 ದಶಕಗಳಿಂದ ಚಂಪಾರವರು ಒಂದು ಸಂಕ್ರಮಣ ಸಾಹಿತ್ಯ ಪತ್ರಿಕೆಯನ್ನು ಹುಟ್ಟು ಹಾಕಿ ಸುಮಾರು 52 ವರ್ಷಗಳ ಕಾಲ ಆ ಪತ್ರಿಕೆಯನ್ನ ನಡೆಸ್ಕೊಂಡು ಬರೋದಂದ್ರೆ ಬಹಳ ಕಷ್ಟ. ಅದಕ್ಕೆ 3 ಜನ ಇದ್ರು, ಗಿರಡ್ಡಿ ಗೋವಿಂದರಾಜರವರು ಮತ್ತು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅಂತ ಹೇಳಿ ಮಹಾನ್ ಅತಿರಥ ಮಹಾರಥರು ಆ ಪತ್ರಿಕೆಯನ್ನ ನಡೆಸ್ಕೊಂಡು. ಆದ್ರೆ ಇಬ್ರು ಕೈ ಬಿಟ್ಬಿಟ್ರು, ಚಂಪಾ ಅವರು ಯಾವತ್ತೂ ಆ ಪತ್ರಿಕೆಯನ್ನ ಕೈ ಬಿಟ್ರು. ಆದ್ರೆ ಅಲ್ಲಿ ನೀವು ಒಂದು ಮಾತು ಹೇಳ್ತೀನಿ, ಒಂದು ಪತ್ರಿಕೆಯನ್ನ ನಡೆಸಬೇಕಾದ್ರೆ ಬಹಳ ಕಷ್ಟ ಇದೆ. ಅದಕ್ಕೆ ಆರ್ಥಿಕ ಸಂಪನ್ಮೂಲಗಳು ಬೇಕು, ಆರ್ಥಿಕ ಕ್ರೋಢೀಕರಣ ಬೇಕು. ಇದು ಯಾವುದೂ ಇಲ್ಲ ಅಂತಂದ್ರೆ ಪತ್ರಿಕೆಯನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಚಂಪಾರವರು ಇಡೀ ರಾಜ್ಯದಲ್ಲಿ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರು. ಹೀಗೆ ಅವರು ಅವರ ಅಧ್ಯಕ್ಷರ ಅವಧಿಯಲ್ಲಿ ಇಡೀ ಒಂದು ಪತ್ರಿಕೆಗೆ ಇಡೀ ಕರ್ನಾಟಕದ ಸಮಸ್ತ ಜನರನ್ನ ಚಂದಾದಾರರನ್ನಾಗಿ ನೋಡಿ. ಅವರ ಜ್ಞಾಪಕ ಶಕ್ತಿ ಅಥವಾ ಇದು ಎಷ್ಟಿತ್ತು ಅಂತಂದ್ರೆ, ಆ ಚಂಪಾರವರು ಯಾರಾದ್ರೂ ಕಂಡ್ರೆ ಚಂದ ಕೊಟ್ಟಿರ್ಲಿಲ್ವಲ್ಲ, ಚಂದ ಕೊಡ್ತಾ ಇರ್ಲಿಲ್ವಲ್ಲ ಅವರು ಪತ್ರಿಕೆ ನಡೆಸ್ಬೇಕಾದ್ರೆ, ಉಗಾರ ಬಾಯಿ ನೋಡಲ್ಲಿ ಹೋಗ್ತಾ ಇದ್ದಾರೆ ನೋಡು, ಚಚಡಿ ಅಂತೇಳಿ, ಹಾದಿಮನಿ ಅಂತೇಳಿ ಇವರೆಲ್ಲ ಇದ್ದಾರೆ. ಇವರೆಲ್ಲರ ಹತ್ರ ಹೋಗಿ ಚಂದ ಇಸ್ಕೊಂಡ್ಬಂದ್ರು. ಕರೆಕ್ಟ್ ಆಗಿ ಅವರು ಅದೇ ಸಮಯಕ್ಕೆ ಪಂಚ್ ಮಾಡಿ ಹೇಳ್ಬಿಡು, ಅಲ್ಲೇ ಹೋಗಿ ನಾವು ಚಂದಾಣ ಅಂತ ಕೇಳಿದ್ದಾರೆ. ಎಷ್ಟು ವರ್ಷದ ಸರ್? 3 ವರ್ಷದ. ಕೊಟ್ಟು ದಿವಸ ನಮ್ಮನ್ನ ಬಿಡದಿಲ್ಲ ಯಾಕೋ. ಆ ತರದ ಒಂದು ವ್ಯಕ್ತಿತ್ವವನ್ನು ಯಾವಾಗಲೂ ರೂಢಿಸಿಕೊಂಡು ಬಂದ ಇನ್ನ ಚಂಪಾ ಪ್ರಶಸ್ತಿಗೆ ಈ ವರ್ಷ ಈಗ ಸುಮಾರು ನಾವು 4 ವರ್ಷಗಳಿಂದ ನಿರಂತರವಾಗಿ ಚಂಪಾ ಪ್ರಶಸ್ತಿಯನ್ನು ಬಂದಿದ್ದೇವೆ. ಮೊದಲನೇದು ಮೈಸೂರಿಗೆ ಹೋಗಿ, ಎರಡನೇದು ಕೊಪ್ಪಳದ ಅಲ್ಲಂಪುರ, ಮೂರನೇದವರು ಈ ನಾಡಿನ ಬೆಳಗಾವಿಯ ಗಡಿ ಹೋರಾಟದ ಅಧ್ಯಕ್ಷರಾಗಿರುವಂತಹ ನಮ್ಮ ಅಶೋಕ ಚಂದ್ರಿಯವರು. ಈ ಬಾರಿ ನಮ್ಮ ರಾಮೇಗೌಡರು, ನಮ್ಗೆ ರಾಮೇಗೌಡರು ಯಾವಾಗಲೂ ಸದಾ ಬೆನ್ನೆಲು, ಪ್ರತಿಯೊಂದು ಕೆಲಸದಲ್ಲಿ ಇದೇ ತರ ಆಗ್ಬೇಕು, ಇದೇ ರೀತಿ ಇರಬೇಕು ಅಂತ
ಅಂತ ನಮ್ಮಿಬ್ಬರ ನಡುವಿನ ಒಂದು ಸಾಂಗತ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂಥ ಒಂದು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ಹೇಳಿದಾಗ ಚಂಪಾಗೆ ಮತ್ತೆ ಸಾರಾ ಗೋವಿಂದ್ ಅವ್ರಿಗೆ ಏನ್ ಸಂಬಂಧ? ಚಂಪಾರವರು ಒಬ್ಬ ಈ ನಾಡಿನ ಒಬ್ಬ ದೊಡ್ಡ ಹೋರಾಟಗಾರರು. ಹಾಗೆ 5 ದಶಕಗಳಿಂದ ಸಾರಾ ಗೋವಿಂದ್ ಅವರು ಈ ನಾಡಿಗೆ ಸಲ್ಲಿಸಿದ ಸೇವೆ ಅನುಪಮ. ಅವರು ಅವರ ಹೋರಾಟದ ಬದುಕು ಯಾವಾಗಲೂ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟದ ಬದುಕು. ಹಾಗಾಗಿ ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ ಎಲ್ಲ ನಮ್ಮ ಇಡೀ ತಂಡ, ನಮ್ಮ ಎಲ್ಲ ಒಂದು ಆಯ್ಕೆ ಸಮಿತಿ ಇಲ್ಲ ಸಾರಾ ಗೋವಿಂದರ್ ಅವರು ಬಿಟ್ಟರೆ ಮತ್ತೆ ಇಲ್ಲ, ಸಾರಾ ಗೋವಿಂದರ ಆಯ್ಕೆನೇ ನಮ್ಮ ಆಯ್ಕೆ ಅಂತ ಒಕ್ಕೊರ್ಲಿನ ಮಾತು ಹೇಳಿದಾಗ ನಾವೆಲ್ಲರೂ ಪ್ರೀತಿಯಿಂದ ಹೇಳಿ ಅವರಿಗೆ ಇವತ್ತು ಒಂದು ಪ್ರಶಸ್ತಿಯನ್ನ, ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನ ನೀಡ್ತೇವೆ. ಅಂದ್ರೆ ನೀವು ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಈ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಲ್ಲಿ ಇಡೀ ನಾಡೇ ಒಪ್ಪಡಲಿನಿಂದ ಅವರ ಒಂದು ಕೂಗು ಹಾಕಿದ್ರೆ ಸಾಕು, ಸಾರಾ ಗೋವಿಂದರ್ ಅವರು ಇಡೀ ರಾಜ್ಯವೇ ಅಲ್ಲಿ ಬೆಂಗಳೂರಿನಲ್ಲಿ ಹೋರಾಟ, ಅಂತ ಒಂದು ಪ್ರಾಮಾಣಿಕವಾದಂತ ಹೋರಾಟ. ಇವತ್ತಿಗೂ ಕೂಡ ಸಾರಾ ಗೋವಿಂದರ್ ಅವರು ಎಲ್ಲಿಯೂ ರಾಜಿ ಆಗಿ ಒಂದು ಪ್ರಾಮಾಣಿಕತೆಯನ್ನ ರೂಢಿಸಿಕೊಂಡಿದ್ದಾರೆ. ಯಾವುದೇ ಕ್ಷೇತ್ರವಾಗಿರಲಿ ಅವರು ಎಲ್ಲೇ ಅವರು ಆ ಕಾರ್ಯವನ್ನ ಮಾಡಿ ಅವರು ಯಾವತ್ತೂ ಕೂಡ ರಾಜಿ ಆಗಿ ಸಂದರ್ಭಗಳೇ ಇಲ್ಲ. ಹಾಗಾಗಿ ಅಂತಹ ಒಬ್ಬ ಮೇರು ವ್ಯಕ್ತಿತ್ವದ ನಮ್ಮ ಅಣ್ಣ ಅಂತೀವಿ ನಾವು, ಯಾವಾಗಲೂ ಅಣ್ಣ ಅಂತ ನನ್ನ ಅವರ ನಡುವಿನ ಸಂಬಂಧ ಬಹಳ ಗಾಢವಾಗಿತ್ತು. ಎಲ್ಲೇ ಹೋದರೂ ಕೂಡ ಮೊದಲು ಕರೆಯ ಹೂಗಾರನ್ನ ಹೀಗೆ ಅವರ ನಡುವಿನ ಎಲ್ಲ ಒಂದು ಸಂಬಂಧಗಳು ನಮಗೆ ಇವತ್ತು ಗಟ್ಟಿಯಾಗಿರ್ತವೆ. ಆ ಗಟ್ಟಿಯಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ನಾವು ಇವತ್ತು ಸಾರಾ ಗೋವಿಂದರ್ ಅವರನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಸಾರಾ ಗೋವಿಂದ್ ಅವರಿಗೆ ಅಭಿನಂದಿಸಿದ ಸಹೃದಯರಾದ ಎಸ್ ಟಿ ಸಿದ್ದರಾಮಯ್ಯನವರು ಸಭೆಯನ್ನ ಕುರಿತು ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಮಾನ್ಯ ಎಸ್ ಟಿ ಸಿದ್ದರಾಮಯ್ಯನವರು. ನಮ್ಮ ಹೆಮ್ಮೆಯ ಚಂಪಾ ಅವರ ಹೆಸರಿನ ಈ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಮಿತ್ರರಾದ ಸಾರಾ ಗೋವಿಂದ್ ಅವರೇ, ಡಾಕ್ಟರ್ ಜಯಮಾಲಾ ಮೇಡಮ್ ಅವರೇ, ನಮ್ಮ ಮನೆಯ ಮಗಳು ಮೀನಾ, ಚಂಪಾ ಅವರ ಮಗಳು ಮೀನಾ ಪಾಟೀಲ್ ಅವರೇ, ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡತಕ್ಕಂಥ ಶಂಕರ್ ಹೂಗಾರ್ ಅವರೇ, ಇಲ್ಲಿ ಬಹಳಷ್ಟು ಜನ ನಮ್ಮ ಚಂಪಾ ಅವರ ಮತ್ತು ಸಾರಾ ಗೋವಿಂದ್ ಅವರ ಆತ್ಮೀಯರೆಲ್ಲ ಕುಳಿತಿದ್ದೀರಿ. ನಿಮ್ಮೆಲ್ಲರ ಹೆಸರನ್ನ ತೆಗೆದು ಮಾತನಾಡೋದಕ್ಕಿಂತ ನಾನು ನೇರವಾಗಿ ವಿಷಯಕ್ಕೆ ಬಂದೆ. ತುಂಬಾ ಸಂತೋಷದ ಒಂದು ಕೌಟುಂಬಿಕ ವಾತಾವರಣ ಇದು ಅಂತ ನಾನು ಭಾವಿಸಿದ್ದೇನೆ. ಈ ಎರಡೂ ಕ್ಷೇತ್ರದ ಒಂದು ಸಂಲಗ್ನದ ರೀತಿಯೊಳಗಿರ್ತಕ್ಕಂಥ ಒಂದು ವೇದಿಕೆ ಇದು ಎಂದು ಭಾವಿಸಿದ್ದೇನೆ. ಎರಡು ಕ್ಷೇತ್ರ ಯಾವುದು? ಒಂದು ಚಲನಚಿತ್ರ, ಇನ್ನೊಂದು ಸಾಹಿತ್ಯ ಕ್ಷೇತ್ರ. ಈ ಎರಡೂ ಕ್ಷೇತ್ರಕ್ಕೆ ಒಂದು ಸಂಲಗ್ನತೆಯನ್ನ ತಂದ ಮಹತ್ವಪೂರ್ಣವಾದ ಒಂದು ಚಳವಳಿ. ಆ ಚಳವಳಿಯೊಳಗೆ ಇವರೆಲ್ಲ ಭಾಗಿಯಾಗಿದ್ದರು. ಅದೇ ಗೋಕಾಕ್ ಚಳವಳಿ, ಭಾಷಾ ಚಳವಳಿ. ನಮ್ಮ ಕನ್ನಡಕ್ಕೆ ಕುತ್ತು ಬಂದ ಹೊತ್ತಿನೊಳಗೆ ಗೋಕಾಕ್ ನೀಡಿದಂಥ ಒಂದು ಸಲಹೆ ಇದೆಯಲ್ಲ, ಅದನ್ನ ಒಂದು ರೀತಿಯಲ್ಲಿ ಒಂದು ಚಳವಳಿಯ ರೂಪಕ್ಕೆ ಕೊಂಡೊಯ್ದವರು ಸಾಹಿತಿಗಳು. ಆದರೆ ಅದಕ್ಕೆ ಇಡೀ ನಾಡಿನಾದ್ಯಂತ ಒಂದು ವಿಸ್ತಾರವಾದ ಶಕ್ತಿ ಬರುವಂತೆ ಮಾಡಿದವರು ಚಲನಚಿತ್ರಗಳು. ಅದರಲ್ಲೂ ಬಹಳ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶದಿಂದಾಗಿ ಗೋಕಾಕ್ ಚಳವಳಿಗೆ ಒಂದು ಮಹತ್ವದ ಶಕ್ತಿ ಬಂದದ್ದು. ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ಈ ಎರಡೂ ಕ್ಷೇತ್ರಗಳು, ಸಾಹಿತ್ಯ ಮತ್ತು ಚಲನಚಿತ್ರ, ಎರಡೂ ಕ್ಷೇತ್ರಗಳು ಕೂಡ ಒಂದು ಸಾಮಾಜಿಕ ಹೊಣೆಯರಿತ ಪ್ರಜ್ಞೆಯೊಳಗೆ ಕನ್ನಡದ ಸಾಕ್ಷಿ ಪ್ರಜ್ಞೆಗಳಾಗಿ
ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಅಂತಂದ್ರೆ ಇದು ಉತ್ಪ್ರೇಕ್ಷೆಯ ಮಾತಲ್ಲ. ಒಂದೇ ಒಂದು ನಾನು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಲನಚಿತ್ರ ಜಗತ್ತಿನ ಯಾವುದೇ ಮೇರು ನಟರಾಗಿರ್ಲಿ, ಯಾವುದೇ ನಟರಾಗಿರ್ಲಿ, ಪೋಷಕ ನಟರಾಗಿರ್ಲಿ, ನಟಿಯರಾಗಿರ್ಲಿ, ಇವರು ಯಾರೂ ಕೂಡ ಸಾಮಾಜಿಕ ಹೊಣೆಗೇಡಿತನದೊಳಗೆ ಸಾರ್ವಜನಿಕವಾಗಿ ನಡ್ಕೊಂಡಿಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಕೋಟ್ಯಾಂತರ ಮಕ್ಕಳು ಕ್ಯಾನ್ಸರ್ಗೆ ಬಲಿಯಾಗ್ತಾ ಇದ್ದಾರೆ, ಯುವಕರು. ಯಾವುದ್ರ ಕಾರಣದಲ್ಲಿ ಅಂತಂದ್ರೆ ಅದ್ಯಾವುದೋ ಬಾಯಲ್ಲಿ ಹೇಳಿ ಕೇಸರಿ ಅನ್ನೋದು ಇದೆಯಲ್ಲ, ಆ ಕೇಸರಿ ತಿಂದು ತಿಂದು ಕೋಟ್ಯಾಂತರ ಯುವಕರು ಕ್ಯಾನ್ಸರ್ಗೆ ಬಲಿಯಾಗ್ತಾ ಇದ್ದಾರೆ. ಅದನ್ನ ಜಾಹೀರಾತು ಕೊಡ್ತಾ ಇರೋರು ಯಾರು? ಅದನ್ನ ನೀವು ಗಮನಿಸಿದರೆ ನಮ್ಮ ಕನ್ನಡ ಚಲನಚಿತ್ರ ಜಗತ್ತಿನೊಳಗೆ ಒಂದು ಸದಭಿರುಚಿಯನ್ನ, ಸಾಮಾಜಿಕ ಹೊಣೆಗಾರಿಕೆಯನ್ನ ಕಾಯ್ದುಕೊಂಡು ಬಂದ ರೀತಿಯೊಳಗೆ ಹೇಗೆ ನಮ್ಮ ನಟರು, ಕಲಾವಿದರು ಅವರು ನಮ್ಮನ್ನ ತಾವು ನಿರ್ವರ್ತಿಸಿಕೊಳ್ತಾ ಇದ್ದಾರೆ ಎನ್ನುವುದು ನಮಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದೇನೆ ನಾನು ಈ ವೇದಿಕೆ ಇದೆಯಲ್ಲ, ಈ ವೇದಿಕೆಗೆ ಒಂದು ಮಹತ್ವ ಇದೆ. ಆ ಹೊತ್ತು ಕೂಡಿದಂಥ ಒಂದು ಎರಡರ ಒಂದು ಸಂಲಗ್ನ ಸ್ಥಿತಿಯ ಒಂದು ಸಾಂವಿಧಾನಿಕ ಮಹತ್ವವನ್ನ ಇಟ್ಟುಕೊಂಡ ರೀತಿಯೊಳಗಿನ ಹೆಜ್ಜೆಯ ಪಯಣಗಳಿದಾವಲ್ಲ, ಆ ಪಯಣಗಳಿಗೆ ಒಂದು ಸಾಂಗತ್ಯವನ್ನ ತಂದ ರೀತಿಯೊಳಗೆ ಈ ಹೊತ್ತು ಚಂಪಾ ಅವರ ಹೆಸರಿನೊಳಗೆ ಸಾರಾ ಗೋವಿಂದು ಅವರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಇದೆಯಲ್ಲ, ಆ ವೇದಿಕೆಯ ಎಲ್ಲ ಬಂಧುಗಳನ್ನು ಕೂಡ ನಾನು ಅಭಿನಂದಿಸ್ತೇನೆ. ಅದೇ ಸಂದರ್ಭದೊಳಗೆ ನಿಮ್ಮೆಲ್ಲರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಾರಾ ಗೋವಿಂದು ಅವರನ್ನ ನಾನು ಒಂದು ರೀತಿಯಲ್ಲಿ ಅಭಿನಂದಿಸುತ್ತೇನೆ. ನಿಮ್ಮೆಲ್ಲರ ಪರವಾಗಿ ತುಂಬಾ ಪ್ರೀತಿಯಿಂದ, ಗೌರವದಿಂದ, ಆತ್ಮೀಯತೆಯಿಂದ ನಾನು ಅವರಿಗೆ ಅಭಿನಂದಿಸ್ತೇನೆ. ಇವರಿಬ್ಬರಿಗೂ ಕೂಡ ಸಮಾನವಾದ ಕೆಲವು ಅಂಶಗಳಿದ್ದಾವೆ. ಚಂಪಾ ಅವರಿಗೆ ಮತ್ತೆ ಸಾರಾ ಗೋವಿಂದು ಅವರಿಗೆ. ಇಬ್ರು ಹೋರಾಟಗಾರರು. ಚಂಪಾ ನಮ್ಮ ಕನ್ನಡ ಸಾಹಿತ್ಯ ಜಗತ್ತಿನೊಳಗೆ ಒಂದು ಉರಿಯುವ ಹೆಸರು. ಸದಾ ಕಾಲವೂ ಕೂಡ ಒಂದು ರೀತಿಯಲ್ಲಿ ಉರಿಯುವ ಪ್ರಜ್ಞೆ ಅದು. ಆ ಉರಿಯುವ ಅಂತನ್ನುವ ಹೊತ್ತಿನೊಳಗೆ ನೀವು ಗಮನಿಸಬೇಕಾಗಿರುವಂತದ್ದು, ಕನ್ನಡಕ್ಕೆ ಯಾವತ್ತು ಕುತ್ತು ಎಲ್ಲಿಯ ಮೂಲೆಯಲ್ಲಿ ಬಂದರೂ ಕೂಡ ಅದಕ್ಕೆ ಮೊದಲು ದನಿ ಎತ್ತುತ್ತಾ ಇದ್ದವರು ಚಂಪಾ. ಅದನ್ನ ನೀವು ಗಮನಿಸಬೇಕು. ಹಾಗೇನೇನೆ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನ ಕಟ್ಟಿಕೊಂಡ ನಂತರದೊಳಗೆ ಕೇವಲ ಚಲನಚಿತ್ರಕ್ಕಲ್ಲ, ಇಡೀ ಕನ್ನಡಕ್ಕೆ, ಕನ್ನಡ, ಕನ್ನಡಿಗ, ಕರ್ನಾಟಕ ಎನ್ನುವ ಆಶಯದ ಪ್ರಜ್ಞೆಗಳಿಗೆ, ಆಶಯಗಳಿಗೆ ಯಾವುದೇ ಧಕ್ಕೆ ಬಂದಾಗಲೂ ಕೂಡ ಸಾರಾ ಗೋವಿಂದು ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಹೇಳಿದ್ರು, ಕೂಗು ಹಾಕಿದ್ರೆ ಸಾಕು, ಎಲ್ಲ ಕಡೆಗೂ ಕೂಡ ಅದಕ್ಕೆ ಪ್ರತಿಧ್ವನಿ ಬರುವ ರೀತಿಯೊಳಗಿನ ಒಂದು ಶಕ್ತಿ ಇದೆ ಅಂತ ಅನ್ನೋದನ್ನು ಹೇಳಿದ್ರು. ಅದಕ್ಕೆ ಕಾರಣ ರಾಜ್ಕುಮಾರ್. ಯಾಕೆ ನಾನು ರಾಜ್ಕುಮಾರ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ನಮ್ಮ ಕನ್ನಡ ಚಲನಚಿತ್ರ ಜಗತ್ತು ಸದಭಿರುಚಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಈ ಎರಡನ್ನೂ ಇವತ್ತಿಗೂ ಕಾಪಾಡಿಕೊಳ್ತಾ ಇದೆ ಅಂದ್ರೆ ಅದಕ್ಕೆ ರಾಜ್ಕುಮಾರ್ ಹಾಕಿದ ಆ ಬೀಜ, ಸದಭಿರುಚಿಯ ಬೀಜ ಮತ್ತು ಸಾಮಾಜಿಕ ಹೊಣೆಗಾರಿಕೆಯ ಬೀಜ. ಬೇಕಾಬಿಟ್ಟಿ ಯಾವತ್ತು ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ತಿರ್ಲಿಲ್ಲ ಅವರು. ಪ್ರತಿಯೊಂದು ಕಥೆ ಆಯ್ಕೆ ಮಾಡಿಕೊಳ್ಳುವಾಗಲೂ ಕೂಡ ಜನಕ್ಕೆ ಏನು ಕೊಡ್ತೇವೆ, ಒಬ್ಬ ಕಲಾವಿದರಿಗೆ ಇರಬೇಕಾಗಿರ್ತಕ್ಕಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆಯಲ್ಲ, ಆ ಹೊಣೆಗಾರಿಕೆಗೆ ಚ್ಯುತಿ ಬರದ ರೀತಿಯೊಳಗೆ ಅವ್ರು ನಡ್ಕೊಳ್ತಿದ್ರು. ಅದಕ್ಕೆ ಆ ಗರಡಿಯಲ್ಲಿ ಬೆಳೆದಿದ್ರಿಂದಲೇ ಸಾರಾ ಗೋವಿಂದು ಅವರು ಕೂಡ ಕೆಲವು ಮೌಲ್ಯಗಳನ್ನ ಪ್ರತಿಪಾದಿಸಿಕೊಂಡು ಬಂದಿದ್ದಾರೆ. ಒಂದು
ಹೆಜ್ಜೆ ತಪ್ಪಿದಾಗ ನಮ್ಮ ಕನ್ನಡ ಚಲನಚಿತ್ರ ಜಗತ್ತು ಒಂದು ಮಾತು ಹೇಳಿದ್ರು ಸಾರಾ ಗೋವಿಂದ್ ಅವರು. ಆ ಮಾತೇನಂದ್ರೆ, ಅಭಿಮಾನ ಹುಚ್ಚಾಗಬಾರದು, ಅಭಿಮಾನ ಯಾವತ್ತಿಗೂ ಕೂಡ ಮೆಚ್ಚುಗೆಯಾಗಬೇಕೆ ಹೊರತು ಹುಚ್ಚಾಗಬಾರದು ಎನ್ನುವ ಮಾತನ್ನ ಅವರು ನೇರವಾಗಿ ಹೇಳಿದರು. ನಮ್ಮ ಕನ್ನಡ ಚಲನಚಿತ್ರ ಜಗತ್ತಿನೊಳಗೆ ನಟರು ತಪ್ಪಿದಂತ ಗೊತ್ತಿನೊಳಗೆ ಇಂಥ ಎಚ್ಚರಿಕೆಯನ್ನ ಕೊಡಬಲ್ಲ ಒಂದು ನೈತಿಕ ಶಕ್ತಿ ಅವರಿಗೆ ಬಂದದ್ದೇನೆ ರಾಜ್ಕುಮಾರ್ ಗರಡಿಯೊಳಗೆ ಬೆಳೆದದ್ರಿಂದ. ಆದ್ರಿಂದಲೇ ಈ ಹೊತ್ತಿಗೂ ಕೂಡ ಅಭಿಮಾನಿ ಬಳಗ, ರಾಜ್ಕುಮಾರ್ ಅಭಿಮಾನಿ ಬಳಗ ಇದೆಯಲ್ಲ, ಅದು ಸಾಮಾಜಿಕ ಹೊಣೆಯರಿತ ಹೆಜ್ಜೆಯೊಳಗೆ 9,000 ಸಂಘಟನೆಗಳನ್ನ ಬೆಳೆಸಿದ್ದಾರೆ ಅಂತ ಅನ್ನೋದು ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. 44 ವರ್ಷಗಳಿಂದ ಅದನ್ನ ಮುಕ್ಕಾಗದ ರೀತಿಯೊಳಗೆ ಕಾಪಾಡಿಕೊಂಡು ಬಂದಿದ್ದಾರಲ್ಲ. ರಾಜ್ಕುಮಾರ್ ಅವರ ಹೆಸರಿಗೆ ಮುಕ್ಕಾಗದ ರೀತಿಯೊಳಗೆ, ಅವರ ಮೌಲ್ಯಗಳಿಗೆ ಮುಕ್ಕಾಗದ ರೀತಿಯೊಳಗೆ ಅದನ್ನ ಉಳಿಸ್ಕೊಂಡು ಕಾಪಾಡಿಕೊಂಡು ಬಂದಿದ್ದಾರಲ್ಲ, ಅದು ದೊಡ್ಡ ಶಕ್ತಿ. ಅದಕ್ಕೋಸ್ಕರಲೇನೆ ಒಬ್ಬ ಹೋರಾಟಗಾರನಿಗೆ ಕೇವಲ ಬಾಯಿದ್ರೆ ಸಾಕಾಗೋದಿಲ್ಲ, ಒಂದು ಬಲವಾದ ನೈತಿಕ ಮೌಲ್ಯವೂ ಕೂಡ ಬೇಕಾಗುತ್ತೆ ಅನ್ನುವುದಕ್ಕೆ ಅವರು ಇದುವರೆಗೂ ಕೂಡ ಆ ಸಂಘಟನೆಯನ್ನ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ, ಹೋರಾಟವನ್ನು ಕೂಡ ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ, ಇದು ಬಹಳ ಮುಖ್ಯ. ಅವರು ಹೋರಾಟಗಾರರು ಅಂತಂದಾಗ ನಾನು ಕೇವಲ ಚಲನಚಿತ್ರಕ್ಕೆ ಸಂಬಂಧಪಟ್ಟ ರೀತಿಯೊಳಗಿನ ಕಷ್ಟಗಳು ಬಂದಾಗ ಬಾಯೆತ್ತಿದ್ದಲ್ಲ, ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ, ಭಾಷೆಯ ಪರವಾಗಿ ಹೋರಾಟ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಕನ್ನಡಕ್ಕೆ ಆಶಯ ಎಲ್ಲಿ ಎಲ್ಲಿ ತಪ್ಪು ಒಂದು ರೀತಿಯಲ್ಲಿ ಘಟಿಸುತ್ತೋ ಅಂಥ ಕಡೆಗೆ ಇವರು ಹೋಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಇನ್ನ ನಮ್ಮ ಚಂಪಾ ಅವರು ಇವರಿಗೂ ಇರುವ ಗುಣದಲ್ಲಿ ಸಂಘಟಕರಾಗಿ, ಹೋರಾಟಗಾರರಿಗೆ ಸಂಘಟಕರಾಗಿ ಇರ್ತಾರೆ. ಆದ್ರೆ ಹೋರಾಟಕ್ಕೆ ಒಂದು ಗೊತ್ತು ಗುರಿ ಬೇಕು. ಆ ಗೊತ್ತು ಗುರಿ ಯಾವತ್ತೂ ಕೂಡ ಪ್ರಜ್ಞಾ ವಿಶೇಷತೆಯಿಂದ ಬಂದ ಗೊತ್ತು ಗುರಿಯಾದಾಗ ಅದು ಸರಿ ನಡ್ಕೊಂಡು ಹೋಗುತ್ತೆ. ಪ್ರಜ್ಞೆ ತಪ್ಪಿದ್ದ ರೀತಿಯೊಳಗಿನದ್ದಾದಾಗ ಅದು ಅಡ್ಡಹಾದಿ ಹಿಡಿಯುತ್ತೆ. ಎಲ್ಲೂ ಹೋಗದಂತೆ ನೋಡಿಕೊಳ್ಳೋದಕ್ಕೆ ಈ ಸಂಘಟನಾತ್ಮಕ ಶಕ್ತಿ ಇದೆಯಲ್ಲ, ಇದು ವಿವೇಕ, ಈ ಅರಿವು ಬಹಳ ಮುಖ್ಯವಾದದ್ದು. ಆ ಸಂಘಟನಾತ್ಮಕ ಅರಿವು ನಮ್ಮ ಚಂಪಾ ಅವರಿಗೂ ಇತ್ತು, ಇವರಲ್ಲೂ ಕೂಡ ಇತ್ತು. ಹೇಗೆ ಸಂಘಟನಾತ್ಮಕ ಶಕ್ತಿಯಾಗಿ ಚಂಪಾ ಬೆಳೆದ್ರು ಅಂತಂದ್ರೆ, ನಮ್ಮ ಹೂಗಾರ ಹೇಳಿದ್ರು, ಅವರು ಸಂಕ್ರಮಣದ ಮುಖೇನವಾಗಿ ಇಡೀ ನಮ್ಮ ಸಾಹಿತ್ಯ ಜಗತ್ತನ್ನ ಒಂದು ಏಕೀಕೃತ ಕರ್ನಾಟಕ ಎನ್ನುವ ಪ್ರಜ್ಞೆಯೊಳಗೆ ಅದನ್ನ ನಡೆಸಿದ್ರು. ಇಬ್ರು ಕೈ ಬಿಟ್ಟು ಹೋಗಿದ್ದನ್ನು ಹೇಳಿದ್ರು. ಇವರೊಬ್ಬರಿಗೆ ತಗೊಂಡ ಅಂತರದೊಳಗೆ ಎಷ್ಟು ಜನ ಸಂಕ್ರಮಣದ ಮುಖೇನವಾಗಿ ಬೆಳಕು ಕಂಡ ಕವಿಗಳು, ಬೆಳಕು ಕಂಡ ಲೇಖಕರು, ನಾವೆಲ್ಲ ಅದರಲ್ಲಿ ಬರೆದು ಆನಂತರದಲ್ಲಿ ಪ್ರಕಟವಾದವು. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಅನಾಮಿಕರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆಯಾದ ರೀತಿಯೊಳಗೆ ಸಂಕ್ರಮಣವನ್ನ ಸ್ಥಾಪಿಸಿದ್ರು. ಬರೀ ಚಂದಾದನ್ನು ಮಾತ್ರ ಹೇಳಿದ್ರು ಅವರು. ಹೌದು, ಉದ್ರಿ ಚಂದಾದವರು ಬಹಳಷ್ಟು ಜನ ಇದ್ರು ಅಲ್ಲಿ. ಆ ಉದ್ರಿ ಚಂದಾದವ್ರನ್ನ ಒಂದು ರೀತಿಯಲ್ಲಿ ತುಂಬಾ ಹಾಸ್ಯಮಯವಾದ ಆತ್ಮೀಯವಾದ ನೆಲೆಯೊಳಗೇನೆ ವಸೂಲಿ ಮಾಡುವ ಒಂದು ಕ್ರಿಯೆ ಅವ್ರಿಗೆ ಗೊತ್ತಿತ್ತು ಚೆನ್ನಾಗಿ. ಚಂಪ ಬಂತು ಅಂತಂದ್ರೆ ಉದ್ರಿ ತಪ್ಪಿಸ್ಕೊಂಡು ಹೋಗ್ತಿದ್ರು ಕೆಲವರು ಅಲ್ಲಿ ಆ ಥರದಲ್ಲಿ. ಆದ್ರೆ ಯಾರಿಗೂ ನಿಲ್ಲಿಸ್ತಿರ್ಲಿಲ್ಲ ಸಂಕ್ರಮಣನ. ಅವ್ರು ಕೊಟ್ಟಿಲ್ಲ ಅಂತಂದು, ಚಂದ ಕೊಟ್ಟಿಲ್ಲ ಅಂತಂದು ನಿಲ್ಲಿಸ್ತಿರ್ಲಿಲ್ಲ. ಅದು ಬಹಳ ಮುಖ್ಯವಾದ. ಅವರು ಕೊನೆಯವರೆಗೂ ಕೂಡ ಆ ಸಂಕ್ರಮಣವನ್ನ ನಿರಂತರವಾಗಿ ಬೆಳೆಸ್ಕೊಂಡು ಬಂದ್ರಲ್ಲ. ನಾನು ಸಂಕ್ರಮಣದ ಲೇಖಕ, ಸಂಕ್ರಮಣದ ಕವಿ, ಸಂಕ್ರಮಣದ ಬರಹಗಾರ ಎನ್ನುವ ಹೆಮ್ಮೆಯನ್ನ ಎಲ್ಲರ ಎದೆಯೊಳಗೆ, ಕನ್ನಡಿಗರ ಎದೆಯೊಳಗೆ ಬಿತ್ತಿರಲ್ಲ. ಅದು ಕೇವಲ ಧಾರವಾಡಕ್ಕೆ ಸೀಮಿತವಾದದ್ದಾಗಿರಲಿಲ್ಲ, ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ, ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿದ್ದಾಗಿರಲಿಲ್ಲ. ವಿಶ್ವಾತ್ಮಕವಾಗಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ, ಬರಿತಾ ಇದ್ರು,
ಅವರೆಲ್ಲರೂ ಕೂಡ ಚಂಪಗೆ ತೋರಿಸ್ತೀವಿ. ಅವ್ರ ಕವನ ಇಲ್ಲಿ ಸಂಕ್ರಮಣದಲ್ಲಿ ಪ್ರಕಟವಾಯಿತು ಅಂತ ನಾವು ನೋಡ್ತಾ ಇದ್ವಿ. ಅವ್ರು ಅಮೆರಿಕಾದಲ್ಲಿ ಇದ್ದವರು ಇರಬಹುದು, UK ನಲ್ಲಿ ಇದ್ದವರು ಇರಬಹುದು, ಆ ತರಹದೊಳಗೆ ಇದು ಒಂದು ಕನ್ನಡ ಪ್ರಜ್ಞೆಯನ್ನ ಸಂಘಟಿಸುವ ಶಕ್ತಿಯಾಗಿ ಸಂಕ್ರಮಣವನ್ನ ಹೇಗೆ ಬಳಸ್ಕೊಂಡ್ರು ಅಂತನ್ನೋದಕ್ಕೆ ನನಗೆ ಕಾಣಿಸ್ತಾ ಇದ್ದಾರೆ. ಹಾಗೇನೇನೆ ಸಂಘಟಕರಾಗಿ ಕೇವಲ ಬೆಂಗಳೂರು ಕೇಂದ್ರಿತವಾದ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನ ಕಟ್ಟಲಿಲ್ಲ ಗೋವಿಂದು ಅವರು. ಇಡೀ ರಾಜ್ಯದಾದ್ಯಂತ ತಾಲೂಕುಗಳು, ನಗರಗಳು, ಎಲ್ಲ ಕಡೆಗಳಲ್ಲಿ ಕೂಡ 9,000 ಕಟ್ಟಿದ್ರು ಅಂತಂದ್ರೆ ಆ ಸಂಘಟನಾ ಶಕ್ತಿ ಇದೆಯಲ್ಲ, ಸಂಘಟನಾ ಶಕ್ತಿ ದೊಡ್ಡದು. ಜೊತೆಗೆ ಪ್ರತಿಯೊಂದು ಕಡೆಗೂ ಕೂಡ ಆ ನಿಗಾ ಇಡಬೇಕಾದಿದೆಯಲ್ಲ. ಯಾವುದೇ ಸಂಘ ಒಂದು ಕೆಟ್ಟ ಆಚರಣೆಯನ್ನು ಮಾಡಿ, ಕೆಟ್ಟ ಹೆಜ್ಜೆಯನ್ನ ಇಟ್ಟು ರಾಜ್ಕುಮಾರ್ ಎಲ್ಲಿ ಕೆಟ್ಟದ್ದು ಬರುತ್ತು ಎನ್ನುವ ಕಟ್ಟೆಚ್ಚರದೊಳಗೆ 9,000 ಸಂಘಟನೆಗಳನ್ನು ಕೂಡ ನೋಡಿಕೊಂಡಿರ್ತಕ್ಕಂಥ ಒಂದು ಎಚ್ಚರ ಪ್ರಜ್ಞೆಯ ಸಂಘಟನಾಕಾರರಾಗಿದ್ದವರು ನಮ್ಮ ಸಾರಾ ಗೋವಿಂದ. ಆದ್ರಿಂದ ನನಗೆ ಇಬ್ಬರಲ್ಲಿಯೂ ಕೂಡ ಒಂದು ಸಾಮ್ಯ ಕಾಣಿಸ್ತಾ ಇರ್ತಕ್ಕಂಥ. ಜೊತೆಗೆ ಸೃಜನಶೀಲತೆ ನಮ್ಮ ಚಂಪಾ ಅವರು ಕವಿಯಾಗಿ, ನಾಟಕಕಾರರಾಗಿ, ಅಂಕಣ ಬರಹಗಾರರಾಗಿ, ಜೊತೆಗೆ ಯಾವುದೇ ಘಟನೆ ಸಂಭವಿಸಿದರೆ ಅದಕ್ಕೆ ತಕ್ಷಣದಲ್ಲಿ ಪ್ರತಿಕ್ರಿಯೆ ಕೊಡುವ ರೀತಿಯೊಳಗಿನ ಪ್ರತಿಕ್ರಿಯಾತ್ಮಕ ಬರಹಗಳ ಮುಖೇನವಾಗಿ ಬಹಳ ಕೊನೆಯವರೆಗೂ ಕೂಡ ಹೆಚ್ಚು ಎಚ್ಚರದಲ್ಲಿದ್ದರು. ಸೃಜನಶೀಲತೆಯೊಳಗೆ ತುಂಬಾ ಎಚ್ಚರದಲ್ಲಿದ್ದರು. ವಯಸ್ಸಾದ್ಮೇಲೆ ಕೆಲವು ಮರವಿಗೆ ಹೋದಂತೆ ಕಳ್ಕೊಂಡ್ಬಿಡ್ತಾರೆ, ಆ ಮೊನಚು ಕಳ್ಕೊಳ್ತಾರೆ. ಚಂಪಾ ಯಾವ ಹೊತ್ತಿಗೂ ಕೂಡ ಮೊನಚು ಕಳೆದುಕೊಳ್ಳಲಿಲ್ಲ. ಅವರ ಬರಹದಲ್ಲಿಯೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಹಾಗೇನೇನೆ ಇವರು ಸೇರಿದ ಕ್ಷೇತ್ರ ಯಾವುದು? ಸಂಘಟನಾತ್ಮಕ ಸೃಜನಶೀಲಿ. ಚಲನಚಿತ್ರ ಅಂತಂದ್ರೆ ಯಾರೋ ಒಬ್ಬ ನಟ, ಒಬ್ಬ ನಟಿ ಅಲ್ಲ, ಒಬ್ಬ ಕ್ಯಾಮರಾಮನ್ ಇಂದ ಹಿಡಿದು, ಒಬ್ಬ ಲೈಟ್ ಬಾಯ್ನಿಂದ ಹಿಡಿದು ಎಲ್ಲರೂ ಕೂಡ ಸಹಕರಿಸಿ ಮಾಡಿದಾಗ ಮಾತ್ರ ಒಂದು ಚಿತ್ರ ಸೃಜನಾತ್ಮಕವಾಗಿ ಮೂಡಿ ಬರುವುದಕ್ಕೆ ಸಾಧ್ಯವಾಗುತ್ತೆ. ಸಂಕಲನಕಾರನನ್ನು ಒಳಗೊಂಡಂತೆ, ಹಾಗೆಯೇ ನಿರ್ಮಾಪಕರನ್ನು ಒಳಗೊಂಡಂತೆ. ಯಾವುದೋ ಕೆಟ್ಟ ಕಥೆ ತಗೊಂಡು ನಿರ್ಮಾಪಕರು ಮಾಡಿದ್ರೆ ಏನ್ ಮೆಸೇಜ್ ಕೊಡ್ತಾರೆ? ಸಾರಾ ಗೋವಿಂದು ಅವರು ಒಬ್ಬ ನಿರ್ಮಾಪಕರಾಗಿ ಅವರು ಮಾಡಿರ್ತಕ್ಕಂಥ ಎಲ್ಲ ಚಿತ್ರಗಳನ್ನ ನೋಡ್ಕೊಂಡು ಬನ್ನಿ. 19ಕ್ಕೂ ಹೆಚ್ಚು ಚಿತ್ರಗಳನ್ನ ಮಾಡಿದ್ದಾರೆ. ಆ ಎಲ್ಲ ಚಿತ್ರಗಳನ್ನ ನೋಡ್ಕೊಂಡು ಬನ್ನಿ. ರಾಜ್ಕುಮಾರ್ ಅವರ ಅಭಿರುಚಿಗೆ ವಿರುದ್ಧವಾದ ಒಂದು ಕಥೆಯನ್ನು ಒಳಗೊಂಡಿಲ್ಲ. ಅದನ್ನು ನಾವು ಗಮನಿಸಬಹುದಾಗಿದೆ. ಆ ದೃಷ್ಟಿಯಿಂದ ನನಗೆ ಆ ಗರಡಿಯಲ್ಲಿ ಬೆಳೆದಿದ್ದಾರೆ ಅಂತ ಅನ್ನೋದೇನೇನೆ ಅವರ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಕಾರಣ. ಸಾಲಿಗ್ರಾಮದ ರಾಮೇಗೌಡರ ಮಗ ಗೋವಿಂದು. ಸಾಲಿಗ್ರಾಮ ಒಂದು ಸಣ್ಣ ಹಳ್ಳಿ. ಅಂತ ಸಣ್ಣ ಹಳ್ಳಿಯಿಂದ ಇಲ್ಲಿಗೆ ಬಂದು, ಈ ನಗರಕ್ಕೆ ಬಂದು, ಈ ಮಹಾನಗರದೊಳಗೆ ರಾಜ್ಕುಮಾರ್ ಜೊತೆಯೊಳಗೆ ಗುರುತಿಸ್ಕೊಳ್ಬೇಕು ಅಂತಂದ್ರೆ ಅವರಿಗೆ ಕಾರಣವಾಗಿರ್ತಕ್ಕಂಥದ್ದು ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮನವರ ಸೋದರ ಗೋವಿಂದರಾಜ್ ಅವರ ಒಂದು ಸಹವಾಸಕ್ಕೆ ಸಿಕ್ಕ ರೀತಿಯೊಳಗೆ ಈ ಕುಟುಂಬಕ್ಕೆ ಪರಿಚಯವಾಗಿ ಇವರ ನಡವಳಿಕೆಯ ಮುಖೇನವಾಗಿ ಕುಟುಂಬ ಒಳಗೆ ಬಿಟ್ಕೊಳ್ಳೋದು. ಅದು ದೊಡ್ಡ ಮನೆ ಅಂತ ಕರೀತಾರೆ. ಆ ದೊಡ್ಡ ಮನೆಯ ಒಳಕ್ಕೆ ಪ್ರವೇಶವಾಗುತ್ತೆ. ಆದ್ರೆ ಅವರ ನಂಬಿಕೆಗೆ ಈ ಹೊತ್ತಿನವರೆಗೂ ಕೂಡ ಅಣುರೇಣು ತೃಣಕಾಷ್ಟದಷ್ಟು ಕೂಡ ದ್ರೋಹವನ್ನ ಬಗೆದಿಲ್ಲ, ಎರವಾಗಿಲ್ಲ. ಆ ತರದ ನಂಬಿಕೆಯನ್ನ, ನಿಷ್ಠೆಯನ್ನ, ತತ್ಪರತೆಯನ್ನ ಉಳಿಸಿಕೊಂಡ ವ್ಯಕ್ತಿತ್ವ. ಇದನ್ನ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಚಂಪಾ ಸಾಹಿತ್ಯವನ್ನೇ ಒಂದು ಮನೆಯಾಗಿಸಿಕೊಂಡ ರೀತಿಯೊಳಗೆ ಇಡೀ ಸಾಹಿತ್ಯದ ಕೌಟುಂಬಿಕ ವಾತಾವರಣವನ್ನ ಕಟ್ಟುವುದರೊಳಗೆ ಹೇಗೆ
ಒಂದು ಕ್ರಾಂತಿಕಾರಿ ದೃಷ್ಟಿಯನ್ನು ಇಟ್ಕೊಂಡಿದ್ರು, ಹಾಗೆ ಸಾರಾ ಗೋವಿಂದು ಅವರನ್ನು ಕೂಡ ಅಭಿಮಾನಿ ಬಳಗವನ್ನ ಕಟ್ಟಿಕೊಂಡು ಗೊತ್ತಿನೊಳಗೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವ ರೀತಿಯೊಳಗೆ ನೋಡಿಕೊಂಡಿಲ್ಲ. ಅವರನ್ನ ನಿಯಂತ್ರಿಸುವಂತ ಒಂದು ಪ್ರಜ್ಞೆಯನ್ನ, ಒಂದು ಬಡಿಗೋಲಿನ ರೀತಿಯ ಎಚ್ಚರಿಕೆಯನ್ನ ಇಟ್ಕೊಂಡಿದ್ರು ಅಂತಕ್ಕಂಥದ್ದು. ಹೀಗೆ ಈ ಒಂದು ಸೃಜನಶೀಲತೆಯ ಒಳಗೂ ಕೂಡ ಅವರು ಎರವಾದ ರೀತಿಯೊಳಗೆ ನಡ್ಕೊಂಡಿದ್ದ ಅನ್ನಿಸ್ತಕ್ಕಂಥದ್ದು. ಹೀಗೆ ಒಂದು ರೀತಿಯಲ್ಲಿ ಗೋಕಾಕ್ ಚಳುವಳಿ ಅದರ ನೆನಪಿನೊಳಗೆ ಈ ವೇದಿಕೆ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಇಂಥ ಎರಡು ದಿಕ್ಕಿನಲ್ಲಿ ಇದ್ದಂಥವುಗಳಿಗೆ ಒಂದು ಸೇತುವೆಯಾದ ರೀತಿಯೊಳಗೆ ಈ ಸಾಂಸ್ಕೃತಿಕ ಶಕ್ತಿಯಾಗಿ ಸಾಹಿತ್ಯ ಮತ್ತು ಚಲನಚಿತ್ರ ಒಂದು ಸಾಂಸ್ಕೃತಿಕ ಶಕ್ತಿಯಾಗಿ ನಮ್ಮ ಕನ್ನಡ ಪ್ರಜ್ಞೆಯನ್ನು ಬೆಳೆಸುವುದಕ್ಕೆ, ಸಾಕ್ಷಿ ಪ್ರಜ್ಞೆಯಾಗಿ ಅದನ್ನು ಬೆಳೆಸುವುದಕ್ಕೆ ಕಾರಣವಾಗಿರ್ತಕ್ಕಂಥ ಗೋಕಾಕ್ ಚಳುವಳಿಯ ನೆನಪಿನೊಳಗೆ ಇವತ್ತು ಇವರಿಗೆ ಗೌರವ ಕೊಡ್ತಾ ಇದ್ದೇವೆ. ಚಂಪಾ ಅವರ ಹೆಸರಿನ ಮುಖೇನವಾಗಿ ಇಂಥದ್ದಕ್ಕೆ ನಾವುಗಳೆಲ್ಲ ಭಾಗಿಯಾಗಿದ್ದು ನಮ್ಮ ಭಾಗ್ಯ ಅಂತಲೇ ತಿಳ್ಕೊಂಡಿದ್ವಿ. ಯಾಕೆಂದ್ರೆ ನಾವು ಚಳುವಳಿಯೊಳಗೆ ಇಳಿದಿದ್ದವ್ರೆ. ನಾನು ಮಡಿಕೇರಿಯಲ್ಲಿದ್ದಂತ ಹೊತ್ತಿನೊಳಗೆ ಗೋಕಾಕ್ ಚಳುವಳಿಯನ್ನ ಅಲ್ಲಿ ಸಂಘಟಿಸಿ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದಂಥವನು. ಇಲ್ಲಿ ನಡೀತಾ ಇದ್ದಂತ ಹೋರಾಟದ ತೀವ್ರತೆ ಅಲ್ಲಿ ಇಲ್ಲದೆ ಹೋದ್ರೂ ಕೂಡ ಈ ತೀವ್ರತೆಯನ್ನ ಅಲ್ಲಿ ನಾವು ಪತ್ರಿಕೆಗಳ ಮುಖೇನವಾಗಿ ಅರ್ಥ ಮಾಡ್ಕೊಂಡಿದ್ದೆವು. ಜೊತೆಗೆ ಇಲ್ಲಿಗೆ ಬಂದಂತ ಹೊತ್ತಿನೊಳಗೂ ಕೂಡ ನೋಡಿದಂಥದ್ದು. ಆ ದೃಷ್ಟಿಯಿಂದಾಗಿ ಆ ಗೋಕಾಕ್ ಚಳವಳಿಯ ನೆನಪಿನ ಹಿನ್ನೆಲೆಯೊಳಗೆ ನನಗೆ ಈ ವೇದಿಕೆ ಒಂದು ರೀತಿಯಲ್ಲಿ ಕನ್ನಡ ಪ್ರಜ್ಞೆಯ ಸಾಕ್ಷೀಭೂತ ವೇದಿಕೆ ಹಾಗೆ ಕಾಣಿಸ್ತಾ ಇದೆ. ಇವರಿಬ್ಬರೂ ಕೂಡ ತುಂಬಾ ಸಾರ್ಥಕವಾದ ರೀತಿಯೊಳಗೆ ಚಳುವಳಿಯನ್ನ ಕಟ್ಟಿದವರು, ಸಂಘಟನೆಯನ್ನ ಕಟ್ಟಿದವರು, ಕನ್ನಡ ಪ್ರಜ್ಞೆಯನ್ನ ಬೆಳೆಸಿದವರು. ಆ ಕಾರಣದಿಂದಾಗಿ ಹಿರಿಯರಾದ ಚಂಪಾ ಅವರ ಹೆಸರಿನೊಳಗೆ ಕಿರಿಯರಾದ ಸಾರಾ ಗೋವಿಂದು ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಸಾವಧಾನದಿಂದ ಕೇಳಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.